ಇದೀನಿ ಅಂತೇಳಿ ನಿಮ್ಗೆ ಆಲ್ರೆಡಿ ಮನೆ ವಿಡಿಯೋ ನೋಡಿದ್ದೀರಾ ನೀವು. ಅದರಲ್ಲಿ ವಿಜಯ ಮತ್ತೆ ಪವಿತ್ರ ತುಂಬಾ ಚೆನ್ನಾಗಿ ಬ್ಲೌಸ್ ಎಲ್ಲ ಹೊಲ್ದು ತೋರಿಸಿದ್ರು. ಈಗ ನಮ್ಮ ಕೋಕಿಲ ಸಾರಿ ನಮ್ ಕೋಕಿಲ ಇವಾಗ ಬ್ಲೌಸ್ ಎಲ್ಲ ಹೊಲ್ಕೊಂಡು ಇಟ್ಕೊಂಡು ವೆಯ್ಟ್ ಮಾಡ್ತಿದ್ರೆ ಮ್ಯಾಮ್ ನಾನ್ ರೆಡಿ, ನಾನ್ ತೋರ್ಸಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾರೆ. ನಿಮ್ಗೆ ತೋರ್ಸೋಣ. ಓಕೆ, ಅದಕ್ಕೂ ಮುಂಚೆ ಯಾರಾದ್ರೂ ಸೇರ್ಕೊಂಡು ನೀವು ಕೂಡ ಕಲಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ಬೇಸಿಕ್ ಏನೂ ಗೊತ್ತಿಲ್ಲ ಮ್ಯಾಮ್ ಅಂದ್ರೆ ಬೇಸಿಕ್ ಕ್ಲಾಸ್ ಸೇರ್ಕೊಳ್ಳಿ. ಅದು 1ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಶುರುವಾಗುತ್ತೆ. 25ರಿಂದ ಅಡ್ಮಿಷನ್ ಓಪನ್ ಆಗುತ್ತೆ. ಅದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಫ್ಯಾಷನ್ ಡಿಸೈನ್ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ. ಸೇರ್ಕೊಂಡು ನೀವು ಕಲಿತೀವಿ ಅಂದ್ರೆ ಖಂಡಿತವಾಗ್ಲೂ ಸೇರ್ಕೊಂಡು ಇವ್ರಿಗಿನ ಹೆಚ್ಚಾಗಿ ನೀವು ಕಲ್ತ್ಕೊಂಡು ನೀವು ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳುವಂತೆ. ಬರೀ ನೀವೇನ್ ಮಾಡ್ತಾ ಇರ್ತೀರಾ, ಸಿಂಪಲ್ ಹೊಲಿತಾ ಇರ್ತೀರಾ, ಸೈಡ್ ಫಿಟ್ಟಿಂಗ್ ಅದು ಇದು ಪ್ರಾಬ್ಲಮ್ ಬರುತ್ತೆ, ಡಿಸೈನ್ ಏನೋ ಮಾಡ್ತಾ ಇದೀವಿ, ಫಿಟ್ಟಿಂಗ್ ವೈಸ್ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ಅಯ್ಯೋ ಪರವಾಗಿಲ್ಲ ಬಿಡು ಅಂತ ಸ್ಟಿಚ್ ಹಾಕೊಂಡೇನೆ ಮುಂದಕ್ಕೆ ಹೋಗ್ತಾ ಇರ್ತೀರಾ. ಆದ್ರೆ ಕಸ್ಟಮರ್ಗಳು ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ನೀವು ಹೊಲಿಯೋ ಬ್ಲೌಸ್ ಫಿಟ್ಟಿಂಗು ಹಾಗೆ ಕುತ್ಕೋಬೇಕು, ಹೊಸ ಹೊಸ ಡಿಸೈನ್ ನ ಕಲ್ತಿರ್ಬೇಕು. ಓಕೆ, ನೀವು ಅದೇ ಹಳೆ ಬ್ಲೌಸ್ ನೇ ನೀವು ಹೊಲ್ಕೊಂಡು ಕುತ್ಕೊಂಡಿದ್ರೆ ಫಿಟ್ಟಿಂಗ್ ಸರಿ ಇಲ್ಲ, ಅಲ್ಲಿ ಮತ್ತೆ ಇಲ್ ಜಾರತ್ತೆ ಅಲ್ಲಿ ಜಾರತ್ತೆ ಅಂತ ಹೊಲ್ಕೊಂಡು ಕೂತಿದ್ರೆ ಕಸ್ಟಮರ್ಗಳು ನಿಮ್ಮ ಹತ್ರ ಕಮ್ಮಿ ಆಗ್ತಾರೆ. ಅದ್ರ ಜೊತೆಗೆ ಅಯ್ಯೋ ಇವ್ರು ಫಿಟ್ಟಿಂಗ್ ಮಾಡಲ್ಲ, ಚೆನ್ನಾಗಿ ಹೊಲಿಯಲ್ಲ ಅಂದ್ಬಿಟ್ಟು ಅವ್ರು 4-5 ಜನ ಕೇಳ್ಕೊಂಡು ನಿಮ್ ಬಿಸ್ನೆಸ್ ನ ಡೌನ್ ಮಾಡ್ತಾರೆ. ನೀವೇನೇ ಡಿಸೈನ್ ಚೆನ್ನಾಗಿ ಹೊಲ್ದ್ರು ಕೂಡ ಫಿಟ್ಟಿಂಗೇ ಚೆನ್ನಾಗಿ ಬರ್ಲಿಲ್ಲ ಅಂತಂದ್ರೆ ಕಸ್ಟಮರ್ ಹೆಂಗ್ ಬರ್ತಾರೆ? ಹಾಗಾಗಿ ಫಿಟ್ಟಿಂಗು ಚೆನ್ನಾಗಿರ್ಬೇಕು. ಈಗಿನ ಕಾಲದ ಟ್ರೆಂಡಿಂಗ್ ಬ್ಲೌಸ್ಗಳನ್ನ ಹೊಲ್ದೊಲ್ದಾಗ್ತು ದುಡ್ಡನ್ನ ಜಾಸ್ತಿನ ಮಾಡ್ಬೇಕು. ಅವಾಗ ಕಸ್ಟಮರ್ ನೀವ್ ಎಷ್ಟೇ ಕೇಳಿದ್ರು ಕೊಟ್ಟು ಹೊಲ್ಸ್ಕೊಂಡು ಹೋಗಕ್ಕೆ ಫಿಟ್ಟಿಂಗ್ಸ್ ಚೆನ್ನಾಗಿತ್ತು ಯಾರು ತಾನೇ ಹೊಲ್ಸ್ಕೊಳ್ಳಲ್ಲ. ನಂಗೆ ಹೊಲಿಯಮ್ಮ 100 ರೂಪಾಯಿ ಜಾಸ್ತಿ ಪರಲ್ಲ ಪಟ್ಟೆ ನಮ್ಗೆ ಹಾಕೊಂಡ್ರೆ ಒಳ್ಳೆ ಸೀರಿಯಲ್ ಹಾಕೊಂತಾರಲ್ಲ, ಫಿಲಮ್ ಅಲ್ಲಿ ಹಾಕೊಂತಾರಲ್ಲ, ಹಂಗ್ ಕುತ್ಕೋಬೇಕು ಬ್ಲೌಸ್ ಅಂತ ನಿಮ್ಮ ಹತ್ರ ಹುಡುಕೊಂಡು ಬರ್ಬೇಕು. ದಿ ಬೆಸ್ಟ್ ಟೈಲರ್ ಆಗಿ ನೀವು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲಾಸಿಗೆ ಸೇರ್ಕೋಬೇಕು. ಇವ್ರುಗಳ ತರನೇ ನೀವು ಚೆನ್ನಾಗಿ ಕಲಿಬೇಕು. ಕಲ್ತು ಬೋರ್ಡ್ ನ ಚೇಂಜ್ ಮಾಡ್ಬೇಕು. ಇವಾಗೆಲ್ಲ ಬರೀ ಟೈಲರಿಂಗ್ ಶಾಪ್ ಅಂತ ಮಾಡ್ಕೊಂಡು ಟೈಲರಿಂಗ್ ಅಂಗಡಿ ಮಾಡ್ಕೊಂಡಿರ್ತೀರಾ, ಶಾಪ್ ಮಾಡ್ಕೊಂಡಿರ್ತೀರಾ. ಈಗ ಬೋಟಿಕ್ ಅಂತ ಓಪನ್ ಮಾಡ್ಕೊಂಡ್ರೆ ಅದ್ರದೇ ಆದ ಇದು ಸರ್ಟಿಫಿಕೇಟ್ ಕೊಡ್ತೀವಿ, ಅದ್ರದೇ ಆದ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದ್ರ ತಕ್ಕನಾಗಿ ದುಡ್ಡು ಕೂಡ ನೀವು ಜಾಸ್ತಿ ಮಾಡ್ಕೊಂಡು ಸಂಪಾದನೆ ಜಾಸ್ತಿ ಮಾಡ್ಕೋಬಹುದು. ನಮ್ಮ ಹುಡುಗಿ ಆಗ್ಲಿಂದ ಹಿಂಗ್ ಇಟ್ಕೊಂಡು ಕಾಯ್ತಾ ಇದೆ, ಕರ್ಗೋಣ ಫಸ್ಟ್ ಆಮೇಲೆ ಮಾತಾಡೋಣ. ಬರಬೇಕಿಲ್ಲ ನೋಡ್ರಪ್ಪ, ಸೇಲ್ಗೆ ಹಾಕಿದೀವಪ್ಪ. ತೋರ್ಸಿಲ್ಲ ಹೆಂಗ್ ನಿಂತಿದ್ಯಾ, 1 ನಿಮಿಷ ಇರು. ನೋಡ್ರಿ ಇಲ್ಲಿ ಸೇಲ್ಗೆ ಹೋಗ್ತಾ ಇದಾರಪ್ಪ. 1000 ರೂಪಾಯಿ 1000 ರೂಪಾಯಿ ಒಂದ್ಸಲ ಮಾಡೋಣ. ಮಾಡ್ಕೊಡಿ ಬಾ ಮಂಚಿಯ. ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ತಗೊಂಬಂದಾರೆ. ಸರಿ ಇಟ್ಬಿಡು, ಬಾರ ಆಗಿದೆ ಪಾಪ.